ಬರೋದು ಕಡಿಮೆ ದುಡ್ಡು, ಕಡಿಮೆ ಸಂಬಳ, ಮನೆ ಬಾಡಿಗೆ ಕಟ್ಟಬೇಕು, ನಾವು ಸೇವಿಂಗ್ಸು ಮಾಡಬೇಕು, ಹಾಗೆ ನನಗೇನು ಮಾಡಿದ್ರೆ ಹೆಚ್ಚೆಚ್ಚಾಗಿ ದುಡ್ಡು ಉಳಿಸ್ಬೋದು, ಈ ಥರ ಯೋಚನೆ ಮಾಡ್ತಾ ಇದ್ದೀರಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನನ್ನ ವೀಡಿಯೋಸ್ನ ದಯವಿಟ್ಟು ನೋಡಿ. ಯಾಕೆ ಅಂದರೆ ನಾನು ಮಾಡ್ತಾ ಇರೋ ಒಂದು ಉದ್ದೇಶನೇ ನನ್ನ ಮಗಳ ಹೆಲ್ತ್ ಇಶ್ಯೂಸ್ ಇದೆ ಅನ್ನೋ ಅವಳ ಎಜುಕೇಷನ್ಗೆ. ಅವಳಿಗೆ ಏನಾದರೂ ಈಗ ಆಪ್ರೇಷನ್ ಅಂತ ಹೇಳಿದ್ರೆ ಅವಳು ಹೈಯರ್ ಅವಳು ನಮಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಸೊ ಅವಳಿಗೆ ತಲೆಗೆ ಆಪ್ರೇಷನ್ ಮಾಡಿದಾಗ ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂದರೆ ಆಗೋದಿಲ್ಲ. ಸೊ ಪ್ಲೀಸ್ ದಯವಿಟ್ಟು ನನ್ನ ವೀಡಿಯೋಸ್ ನೋಡಿದ್ರೆ ಯೂಟ್ಯೂಬಿಂದ ಏನಾದರೂ ನನಗೆ ಸ್ವಲ್ಪ ಆದ್ರೂ ಯೂಸ್ ಆಗುತ್ತೆ. ಇನ್ನು ನಾವು ಪಾಯಿಂಟಿಗೆ ಬರೋದಾದರೆ 15,000 ಸಂಬಳ ಬರ್ತಿದೆ, ನಾನು ಹೇಗೆಲ್ಲ ನಾನು ಉಳಿಸ್ಬೋದು, ಏನು ಮಾಡಿದ್ರು ನನ್ನ ಕೈಯಲ್ಲಿ ದುಡ್ಡೇ ನಿಲ್ತಿಲ್ಲ, ಸೇವಿಂಗ್ಸ್ ಮಾಡೋಕ್ಕಾಗ್ತಿಲ್ಲ. ಇದು ಪಾಯಿಂಟ್ ಎಲ್ಲರ ತಲೆಯಲ್ಲೂ ಓಡುತ್ತೆ. ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೆಂಬರ್ಸಲ್ಲಿ ತಲೆ ಓಡ್ತಾನೆ ಇರುತ್ತೆ. 4 ಜನ ಕೆಲಸಕ್ಕೆ ಹೋಗ್ತಿದ್ರೆ ಒಬ್ರದ್ದು ಮನೆ ಬಾಡಿಗೆ ಹೊಡ್ಕೊಂಡು ಹೋಗುತ್ತೆ, ಒಬ್ರದ್ದು EMI ಹೊಡ್ಕೊಂಡು ಹೋಗುತ್ತೆ, ಇನ್ನೊಬ್ರದ್ದು ಮನೆ ಖರ್ಚಿಗೆ ಹೊಡ್ಕೊಂಡು ಹೋಗುತ್ತೆ, ಇನ್ನೊಬ್ರದ್ದು ಏನಕ್ಕೂ ಇರೋದಿಲ್ಲ. ಸೊ ಹೋಗಿ ಬರೋ ಟ್ರಾವೆಲ್ಸ್ದೇ ಹೊರಟೋಗಿರುತ್ತೆ. ಏನಪ್ಪ ಮಾಡ್ಬೋದು ಅಂದರೆ ಒಂದು 30,000 ರೂಪಾಯಿ ಒಂದು ಪೆನ್ನು ಪೇಪರು ತೊಗೊಳ್ಳಿ, 30,000 ರೂಪಾಯಿ ಬರ್ಕೊಳ್ಳಿ. ಮನೆ ಬಾಡಿಗೆ ಎಷ್ಟು, ಮನೆ ಖರ್ಚಿಗೆ ಎಷ್ಟು, EMI ಎಷ್ಟು ಕಟ್ಟಬೇಕು ಅಂತ ಹೇಳಿ ಎಲ್ಲ ಒಂದೊಂದು ಲೀಸ್ಟ್ ಮಾಡ್ಕೊಳ್ಳಿ. ಸೊ ಸಾಧ್ಯವಾದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲೀಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಫಸ್ಟು ನಾನು ಮನೆ ಬಾಡಿಗೆ 8,000 ರೂಪಾಯಿ, ನನಗೆ ಈಗ ಒಂದು 30,000 ಸಂಬಳ ಇದೆ ಅಂದರೆ 8,000 ರೂಪಾಯಿ ನಾನು ಮನೆ ಬಾಡಿಗೆಗೆ ಹೋಗುತ್ತೆ. ಆಗ 30,000ದಲ್ಲಿ 8,000 ಹೋದರೆ 22,000 ರೂಪಾಯಿ. 22,000 ರೂಪಾಯಿಯಲ್ಲಿ ಆಗ ಮನೆ ಖರ್ಚಿಗೆ ಒಂದು 5,000 ರೂಪಾಯಿ ಅಂದ್ಕೊಳ್ಳಿ. 22ರಲ್ಲಿ 5 ಹೋದರೆ ಇನ್ನು 22ರಲ್ಲಿ 5 ಹೋದರೆ ಇನ್ನು 17,000 ರೂಪಾಯಿ ಇರುತ್ತೆ. 17,000 ರೂಪಾಯಿಯಲ್ಲಿ ಮತ್ತು ನಾವು ಅದ್ರ ಮೇಲೆ ಮಕ್ಕಳ ಫೀಸ್ಗೆ, EMIಗೆ, ಈ ಥರ ಎಷ್ಟು ಸೇವಿಂಗ್ಸ್ ಆಗುತ್ತೆ. ಮನೆ ಖರ್ಚಿಗೆ ನೋಡಿ, ಇವಾಗ ನಾವು ಮನೆಗೆ ಖರ್ಚು ಮಾಡ್ತೀವಲ್ಲ, 5,000 ರೂಪಾಯಿ ತಿಂಗಳಿಗೆ ನನಗೆ ಬೇಡ ಅನಿಸುತ್ತೆ. ಸೊ ಆಗ ಫಸ್ಟು ಮನೇಲಿರೋ ಐಟಮ್ ಎಲ್ಲ ತೆಗೆದು ಆಚೆ ಇಟ್ಕೊಳ್ಳಿ. ಮನೇಲಿರೋ ಐಟಮ್ ಎಲ್ಲ ತೆಗೆದು ಆಚೆ ಇಟ್ಕೊಂಡು ಅರ್ಧ kg, ಈಗ ನಾನು 3 kg ತೊಗರಿಬೇಳೆ ಹಾಕ್ತೀನಿ ಅಂದ್ಕೊಳ್ಳಿ. ಸೊ 1 kg ತೊಗರಿಬೇಳೆ ಇದ್ದರೆ 2 kg ಹಾಕ್ಕೊಳ್ಳಿ. 1 kg ಬೇಳೆದ ಕಾಸು ಉಳೀತಾ, 170 ರೂಪಾಯಿ ಉಳೀತು. 10 ಸೋಪ್ ಬೇಕು ಮನೆಗೆ, 5 ಸೋಪ್ ಆಲ್ರೆಡಿ ಇರುತ್ತೆ, ಇಲ್ಲ 4 ಸೋಪ್ ಇರುತ್ತೆ, ಇನ್ನು 6 ಸೋಪ್ ಹಾಕ್ಕೊಳ್ಳಿ. ಪೇಸ್ಟು ಅಷ್ಟೇ, ಎಷ್ಟಿದೆ ಮನೆಯೆಲ್ಲ ಐಟಮ್ ತೆಗೆದು ಆಚೆ ಇಟ್ಕೊಳ್ಳಿ, ಪರವಾಗಿಲ್ಲ. ಒಂದು ಅರ್ಧ ದಿನ ವೇಸ್ಟ್ ಆದರೂ ಪರವಾಗಿಲ್ಲ. ಸಂಡೇ ಫ್ರೀ ಇರ್ತೀರ, ಐಟಮ್ ಎಲ್ಲ ತೆಗೆದು ಆಚೆ ಇಟ್ಕೊಳ್ಳಿ. ಎಲ್ಲ ಸಾಮಾನು ತೆಗೀರಿ, ಎಷ್ಟೆಷ್ಟಿದೆ ನೋಡಿ. ಆಗ ಅದಕ್ಕಿಂತ ಕಡಿಮೆ ಐಟಮ್ ಹಾಕ್ಕೊಬನ್ನಿ. ಆಗ 5,000 ರೂಪಾಯಿ ಆಗೋದು, ಒಂದು 3,000 ರೂಪಾಯಿ ಆಗೋದು, 2 ರೂಪಾಯಿ ನಿಮಗೆ ಸೇವ್ ಆಗುತ್ತೆ. ಅದನ್ನು ನೀವು ಸೇವಿಂಗ್ಸ್ ಮಾಡಿಡ್ಬೋದು. ಇನ್ನು ನೆಕ್ಸ್ಟು EMI ಕಟ್ಟೋದು. ಆದಷ್ಟು ಸೇವ್ ಮಾಡಿ ಬೇಗ EMI ಕಟ್ಟಿ ಮುಗಿಸ್ಕೊಬಿಡಿ. EMI ಕಟ್ತಾ ಇದ್ದರೆ ದುಡ್ಡು ಸೇವ್ ಆಗೋದಿಲ್ಲ. ಔಟ್ಸೈಡೆಲ್ಲ ಲೋನ್ಗಳು ತೊಗೋತೀರಲ್ಲ, ಅದನ್ನು ಕಡಿಮೆ ಮಾಡಿ ಒಂದು ಚೀಟಿ ಹಾಕಿ. ಈಗ ನನಗೆ ಆಗೋದಿಲ್ಲ, ಒಂದು 5,000 ರೂಪಾಯಿ ಚೀಟಿ ಕಟ್ಟೋಕ್ಕೆ ಆಗಲ್ಲಪ್ಪ ನನ್ನ ಕೈಯಲ್ಲಿ ಅಂದರೆ ಒಂದು 2,000 ರೂಪಾಯಿ ಚೀಟಿ, 1,000 ರೂಪಾಯಿ ಚೀಟಿ, ಈ ಥರ ಹಾಕ್ಕೊಳ್ಳಿ. ಇಲ್ಲ ಈಗ ಯಾರೂ ಆ ಥರ ಮಾಡ್ತಿಲ್ಲ ಅಂತ ಯೋಚನೆ ಮಾಡೋದಾದರೆ, ಮನೆ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ನಾನಿಷ್ಟು ಸೇವ್ ಮಾಡ್ತೀನಿ, ನೀನಿಷ್ಟು ಸೇವ್ ಮಾಡು, ಒಂದು ತಿಂಗಳಿಗೆ ಒಂದು 5,000 ರೂಪಾಯಿ ಕೂಡಿಟ್ಕೊಳ್ಳೋಣ, 1,00,000 ರೂಪಾಯಿ ಚೀಟಿ ಹಾಕ್ಕೊಳ್ಳೋಣ. ಕೊನೆಯವರೆಗೂ ನಾನು ಅದನ್ನು ಬಿಟ್ರೇನೂ 1,00,000 ರೂಪಾಯಿಗೆ ಒಂದು 90,000 ಬರ್ಬೋದೇನೋ ಅಲ್ವಾ? ಆ 90,000 ರೂಪಾಯಿ ನಾವೆಲ್ಲಾದರೂ ಬ್ಯಾಂಕಲ್ಲಿ ಹಾಕಿಟ್ರೆ ನಮಗೆ ಏನಕ್ಕಾದರೂ ಮುಂದಕ್ಕೆ ಯೂಸ್ ಆಗುತ್ತೆ. ಸೊ ಈ ಥರ ತುಂಬಾ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಅಂದರೆ ಒಂದು ಬಜೆಟ್ ಥರ ನೀವು ಒಂದು ಲೀಸ್ಟ್ ಹಾಕ್ಕೋಬೇಕು. ಲೀಸ್ಟಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚು ಮಾಡ್ತೀನಿ ಅಂತ. ಈಗ ತಿಂಗಳಿಗೆ 1-2 ಗ್ಯಾಸ್ ಆಗ್ತಾ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಕಡಿಮೆ ಅಡುಗೆ ಮಾಡೋದಾಗಿರ್ಬೋದು, ಕಡಿಮೆ ಬಿಸಿನೀರು ಕಾಯಿಸ್ಬೇಕಾದ್ರೆ ಜಾಸ್ತಿ ಹೊತ್ತು ಒಲೆ ಮೇಲೆ ಟೀ ಇಟ್ಟು ಬಿಟ್ಬಿಡೋದು, ಬಿಸಿನೀರು ಇಟ್ಟು ಬಿಟ್ಬಿಡೋದು, ಇದನ್ನೆಲ್ಲ ನೋಡ್ಕೊಂಡು ಯೂಸ್ ಮಾಡಿ. 1 ತಿಂಗಳಿಗೆ ಬರೋ ಗ್ಯಾಸು 1.5 ತಿಂಗಳು ಬರುತ್ತೆ. ಆಗ ಅಲ್ಲೊಂದು 850 ಉಳಿಯುತ್ತಾ ನಿಮಗೆ. ಈ ಥರ ನೀವು ತುಂಬ ಸೇವ್ ಮಾಡ್ಬೋದು. ಆ್ಯಂಡ್ ವೇಸ್ಟಾಗಿ ನಾವು ಅಡುಗೆನೇ ಮಾಡೋದಿಲ್ಲ, ತರಕಾರಿನೇ ಯೂಸ್ ಮಾಡೋದಿಲ್ಲ, ಹೋಗಿ ವೇಸ್ಟಾಗಿ ತಂದು ಮನೇಲಿ ಬಿಸಾಕ್ಕೋತೀವಿ, ಅದನ್ನು ಕಡಿಮೆ ಮಾಡ್ಬೋದು. ಔಟ್ಸೈಡ್ ಸುಮ್ಮನೆ ಆಚೆ ಹೋಗಿ ಊಟ ತಿನ್ಕೊಂಬರ್ತೀವಿ, ಅದನ್ನು ಕಡಿಮೆ ಮಾಡ್ಬೋದು. ಮನೆಯಲ್ಲೇ ಒಂದು ಅಕ್ಕಿ ಇಟ್ಕೊಂಡ್ಬಿಟ್ಟು ನಮಗೆ ಕೈಲಾದಷ್ಟು ಒಂದು ರಸ ಮಾಡ್ಕೊಂಡು ತಿಂದರೆ, ಒಂದು ಟಮಾಟ, ಒಂದು ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ರಸ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ತಿನ್ಬೋದು ಮನೆ ಮಂದಿ. ಒಂದು ಅರ್ಧ kg ಚಿಕನ್ ತಂದರೆ
ಮನೆಯವರೆಲ್ಲ ಕುತ್ಕೊಂಡು ಒಂದು 2 ಗ್ಲಾಸ್ ಅಕ್ಕಿ ಇಟ್ಟರೆ ಮನೆಯವರೆಲ್ಲ ಕುತ್ಕೊಂಡು ಹೊಟ್ಟೆ ತುಂಬ ತಿನ್ಬೋದು. ನೀವು ಅದೇ 1 kgಗೆ ಚಿಕನ್ಗೆ 250 ರೂಪಾಯಿ ಕೊಡ್ತೀರಾ ಅಂದರೆ ಅಲ್ಲಿ ಒಂದು ಬಿರಿಯಾನಿಗೆ 250 ರೂಪಾಯಿ ಕೊಡಬೇಕು, ಒಬ್ರಿಗೆ ಕೂಡ ಸಾಕಾಗೋದಿಲ್ಲ. ಸೊ ಈ ಥರ ಎಲ್ಲ ಸೇವ್ ಮಾಡ್ಬೋದು. ಎಲ್ಲರಿಗೂ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ನಾನು ಮತ್ತೊಮ್ಮೆ ಕೈ ಮುಗಿದು ಬೇಡ್ಕೋತಾ ಇದ್ದೀನಿ ನಿಮ್ಮನ್ನು, ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ. ನನ್ನ ಮಗಳ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅವಳ ಎಜುಕೇಷನ್ಗೆ ಸ್ವಲ್ಪ ಇದಾಗಬೇಕು. ಸೊ ಪ್ಲೀಸ್ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್ ಫ್ರೆಂಡ್ಸ್.